ನೋಡಿ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ರೂಪಾಯಾದ ಯೂಟ್ಯೂಬ್ ಚಾನಲ್. ಏನಂದರೆ ಗೈಸ್, ಇವತ್ತು ಚಿಕನ್ ತಂದಿದ್ದೀವಿ. ತಂದೂರಿ ಮಾಡಬೇಕು ಮತ್ತು ಲಿವರ್ ಗೊಜ್ಜು ಮಾಡಬೇಕು. ಬನ್ನಿ ಮಾಡೋಣ. ಹೋಗಿ ತೋರಿಸ್ತೀನಿ ಹೇಗಿರುತ್ತೆ ಅಂತ, ಯಾವ ಥರ ಮಾಡೋದಂತ ತೋರಿಸ್ತೀನಿ ಬನ್ನಿ. ಲಿವರ್ ತೊಗೊಂಡಿದ್ದೀನಿ ಗೊಜ್ಜು ಮಾಡೋದಕ್ಕೆ. ಲಿವರ್ ಗೊಜ್ಜು ಮಾಡ್ತೀನಿ. ಇದು ತಂದೂರಿ ಚಿಕನ್ ಮಾಡೋದಕ್ಕೆ. ಮಗಳಿಗೆ ತಂದೂರಿ ಮಾಡು 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 ಅಂತ ಹೇಳ್ತಾನೆ ಇದ್ದು ಕೊನೆಗೂ ಮಾಡ್ತೀನಿ. ಅದಕ್ಕೆ ತಗೊಂಡಿದ್ದೀನಿ. ತಂದೂರಿ ಮಸಾಲ ಹಾಕ್ತಾ ಇದ್ದೀನಿ ನೋಡಿ. ಚಿಕನ್ಗೆ ಮಸಾಲ ಎಲ್ಲ ಹಾಕ್ತೀನಿ, ಹಾಕ್ತಾ ಇದ್ದೀನಿ ನೀಟಾಗಿ. ಅಲ್ಲಿ ಆಲ್ರೆಡಿ ಮ್ಯಾರಿನೇಟ್ ಮಾಡಿಟ್ಟಿದ್ದಾರೆ ಮಮ್ಮಿ. ನೋಡಿ, ಇದು ಮ್ಯಾರಿನೇಟ್ ಮಾಡಿಟ್ಟಿದ್ದಾರೆ. ಇಲ್ಲಿ ಹಾಕ್ತಾ ಇದ್ದೀನಿ ಒಂದೊಂದೇ. ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀವಿ. ಇಲ್ಲಿ ಬಿಸಿಲು ಬರುತ್ತೆ. ನೀಟಾಗಿ ಮ್ಯಾರಿನೇಟ್ ಮಾಡಬೇಕು. ಒಂದು ಅರ್ಧ ಈ ಥರ ಮಸಾಲೆ ಇದು ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಟ್ಬಿಡೋಣ. ಇವೆಲ್ಲನೂ ಅಲ್ಲದೆ ಲಿವರ್ ಕಟ್ ಮಾಡಿ ನೋಡಿ, ಹೀಗೆ ಕೊಟ್ಟಿದ್ದಾರೆ. ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಾರೆ. ಈಗ ಎಲ್ಲ ಕಟ್ ಮಾಡ್ಕೊಂಡಾಯ್ತು. ಲಿವರ್, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಎಲ್ಲ ಕಟ್ ಮಾಡಿತ್ತು. ಮಾಡೋಣ ಇವಾಗ. ನೋಡ್ರಿ, ಅನ್ನ ಆಗಿದೆ ಆಲ್ರೆಡಿ. ಇಟ್ಬಿಡೋಣ. ಮಮ್ಮಿ, ನನಗೆ ಲಿವರ್ ಗೊಜ್ಜು ಬೇಡ, ನಂಗೆ ಪಾಸ್ತಾ ಬೇಕು. ಏನು ಹೇಳ್ತಾರೆ, ಲಿವರ್ ಗೊಜ್ಜು ಬೇಡ, ಪಾಸ್ತಾ ಬೇಕು, ಅದು ಬೇಕು, ಇದು ಬೇಕು, ಏನಾದರೂ ಹೇಳ್ತಾರೆ. ಏನೇನು ಹಾಕ್ತೀಯ ಮಮ್ಮಿ ಇವಾಗ ಲಿವರ್ ಗೊಜ್ಜಿಗೆ ಮಾಡೋಕ್ಕೆ? ರೆಸಿಪಿ ಎಲ್ಲಿ ನೋಡೋಣಂತೆ, ಬಾ ತೋರಿಸ್ತೀನಿ. ಶಾರ್ಟ್ ವಿಡಿಯೋ. ಮಮ್ಮಿ ಆಯ್ತಾ? ನೋಡಿ, ಫ್ರೈ ಮಾಡ್ತಾ ಇದ್ದೀನಿ. ಟೊಮೆಟೊ ಈರುಳ್ಳಿ ಎಲ್ಲ ಹಾಕಿ ಒಂದು 10-20 ನಿಮಿಷ ಆಗುತ್ತೆ. ಟೇಸ್ಟ್ ನೋಡ್ಬೇಕಾ? ಹೊಟ್ಟೆ ಹಸಿತಿದೆ ಮಮ್ಮಿ. ಇದನ್ನು ಮಿಕ್ಸಿಗೆ ಹಾಕೊಡೋಣ. ನಮ್ಮ ಮನೇಲಿ ಪೇಪರ್ ಪೌಡ್ರ್ ಖಾಲಿ ಆಗಿದೆ, ಹಾಕ್ತಾ ಇದ್ದೀನಿ. ಮಿಕ್ಸಿಗೆ ಹಾಕೊಳ್ತೀನಿ. ಪೇಪರ್ ಪೌಡ್ರು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಖಾಲಿ ಆಗಿತ್ತು ಪೇಪರ್, ಅದಕ್ಕೆ ಒಂದು 5 ನಿಮಿಷ ರೆಡಿ ಆಯಿತು. ಅಲ್ಲಿಗೆ ಲಿವರ್ ಒಂದು 5 ನಿಮಿಷ ಬೇಯಬೇಕು. ಈ ಕಡೆ ತಂದೂರಿ ಮಾಡ್ಕೊಳ್ಳೋಣ. ಇದು ಲಿವರ್ ಗೊಜ್ಜು ಆಗೋಯ್ತು. ಈ ಕಡೆ ತಂದೂರಿ ಮಾಡ್ತಾ ಇದ್ದೀನಿ ನೋಡಿ. ತಂದೂರಿ ನೋಡಿ ಗೈಸ್, ತಂದೂರಿ ಬಾ. ತಂದೂರಿ ಇವಾಗ ನಮ್ಮ ಮಮ್ಮಿ ಫುಲ್ ಒಂಥರ ತಂದೂರಿ ಕಮ್ ಅಲ್ಫಾಮ್ ಟೈಪ್ ಮಾಡಿದ್ದಾರೆ. ಬಟ್ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾತ್ರ. ಮತ್ತು ಇವಾಗೆಲ್ಲ ಊಟಕ್ಕೆ ಕುತ್ಕೊಳ್ತಾ ಇದ್ದೀವಿ. ಪರೋಟ ಮತ್ತು ಲಿವರ್ ಗೊಜ್ಜು, ರೈಸ್ ಮತ್ತು ಚಿಕನ್ ತಂದೂರಿ, ಆನಿಯನ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಗ್ಲಾಸಸ್ ಮತ್ತು ಎಲ್ಲ ರೆಡಿ ಮಾಡ್ತಿದ್ದಾಳೆ ನನ್ನ ತಂಗಿ. ನಾನು ಇಷ್ಟೊತ್ತವರೆಗೂ ಇದನ್ನೆಲ್ಲ ಎತ್ಕೊಂಬಂದಿಟ್ಟೆ. ನೋಡಿ ಗೈಸ್, ಇಲ್ಲಿ ಪರೋಟ, ಲಿವರ್ ಗೊಜ್ಜು, ಇದು ರೈಸ್ ಇದೆ ಕುಕ್ಕರಲ್ಲಿ, ಮತ್ತು ಇದು ಫುಲ್ ತಂದೂರಿ ಕಟ್ ಮಾಡಿದೆ ನಾನೇ. ಇದನ್ನು ಫುಲ್ಲು ಇಲ್ಲಿ ನೋಡಿ, ಬಾಯಲ್ಲಿ ನೀರು ಬರ್ತಿದೆ, ಸದ್ಯ ಬೀಳಿಸ್ಲಿಲ್ಲ. ಬಾಯಲ್ಲಿ ನೀರು ಬರ್ತಿದೆ ಗೈಸ್, ಇದನ್ನು ನೋಡ್ತಾ ಇದ್ದರೆ ಫುಲ್. ನಿಮಗೆ ಯಾವುದಾದ್ರೂ ರೆಸಿಪಿ ಬೇಕು ಅಂತ ಅಂದರೆ ಶಾರ್ಟ್ ವಿಡಿಯೋಲ್ಲಿ ಹೋಗಿ ರೆಸಿಪಿ ಚೆಕ್ ಮಾಡಿ. ಅಲ್ಲಿ ರೆಸಿಪೀಸ್ ಎಲ್ಲದನ್ನು ಕೂಡ ಅಪ್ಲೋಡ್ ಮಾಡಿದ್ದಾರೆ ಮಮ್ಮಿ. ಮತ್ತು ಇವಾಗೆಲ್ಲ ಇಲ್ಲಿ ನೋಡಿ, ಇವಳು ನನ್ನ ತಂಗಿ ಎಲ್ಲ ತಂದು ಜೋಡಿಸ್ತಾ ಇದ್ದಾಳೆ.
ಇಷ್ಟೊತ್ತವರೆಗೂ ನಾನು ಜೋಡಿಸ್ದೆ ಗೈಸ್. ಇವಾಗ ಏನೇನು ತೋರಿಸಿದ್ನೋ ಅದೆಲ್ಲ ನಾನು ಜೋಡಿಸ್ದೆ. ಇವಾಗ ನಾನು ಅದನ್ನೇ ವೀಡಿಯೋ ಮಾಡೋಣ ಅಂತ ಹೇಳಿ ಬಂದಿದ್ದು. ಅದಕ್ಕೆ 2 ಗ್ಲಾಸ್ ನೀರು ತಂದಿಟ್ಟಿದ್ದಾಳೆ ಅಷ್ಟೇ ನೋಡಿ. ಪರೋಟ, ಬಿಸಿ ಬಿಸಿ ಪರೋಟ. ಇವಾಗ ಪ್ಲೇಟೆಲ್ಲ ತಂದು ಕೊಟ್ಟಲು ಮಮ್ಮಿಗೆ. ಸೊ ಮಮ್ಮಿ ಇವಾಗ ಬಡಿಸ್ತಾರೆ, ಎಲ್ಲರಿಗೂ ಬಡಿಸಿ ಕೊಡ್ತಾರೆ. ಸೊ ದಿಸ್ ಇಸ್ ದ ಅರೇಂಜ್ಮೆಂಟ್ ಡನ್. ನಾನು ಇದನ್ನು ತಿಂತೀನಿ ಅಂತ ಹೇಳ್ತಿದ್ದಾಳೆ. ಸೊ ಮಮ್ಮಿ ಪರೋಟ ಜೊತೆ ಲಿವರ್ ಗುಜ್ಜು. ಲಿವರ್ ತುಂಬ ಚೆನ್ನಾಗಾಗುತ್ತೆ ಗೈಸ್, ನಿಜವಾಗ್ಲೂ. ಇಟ್ಸ್ ಲೈಕ್ ಬಾಯಲ್ಲಿ ನೀರು ಬರ್ತಿದೆ. ದಿಸ್ ಥಿಂಗ್ ಇಸ್ ಡನ್. ರಕ್ಷಿತನಿಗೆ ನನಗಂತೆ ಗೈಸ್. ಬನ್ನಿ ಊಟ ಮಾಡೋಣ ಗೈಸ್, ಊಟ ಮಾಡೋಣ ಬನ್ನಿ. ನೋಡಿ ಎತ್ತಿ ತಿಂತಾ ಇರ್ತಾನೆ, ಎತ್ತಿ ಅಲ್ಲಿಗೆ ತೆಗಿಯೋದು, ಅಲ್ಲಿಗೆ ತಿನ್ನೋದು. ಆ ಕೊಡೋ ತನಕ ಇರಲ್ಲ ಗೈಸ್ ಮಮ್ಮಿ ಅಂತೂ. ಇವಾಗ ಆ ಪ್ಲೇಟ್ ಬಂದು ಅಮ್ಮಗೆ ಹೋಗ್ತಾ ಇದೆ. ಸ್ವಲ್ಪ ಅವಳು ತಿನ್ನಲ್ಲ, ಲಿವರ್ ಗೊಜ್ಜಂದ್ರೆ ಇಷ್ಟ, ಅದಕ್ಕೆ ಇಷ್ಟ. ನೋಡಿ ಗೈಸ್, ಲೆಗ್ ಪೀಸ್ ಬೇಕಂತೆ ಅವಳಿಗೆ. ಯಾವ್ದು ಬೇಕು? ಅವಳಿಗೆ ಯಾವ್ದು ಬೇಕೋ ಅದು ಹಾಕೊಳ್ಳಿ ಬಿಡು ಮಮ್ಮಿ. ನೋಡಿ ಇದು ಬೇಕಂತ. ಇವಾಗ ಮಮ್ಮಿಗೆ ಹಾಕೊಳ್ತಾ ಇದ್ದಾರೆ. ನಮ್ಮ ಮನೇಲಿ ತಿನ್ನಲ್ಲ ಪ್ರಾಣಿ ಯಾವುದು ಅಂದರೆ ಇದೆ. ಅದು ತಿನ್ನಲ್ಲ, ಇದು ತಿನ್ನಲ್ಲ ಗೈಸ್. ಸುಮ್ಮನೆ ತಿಂದ ಟೇಸ್ಟೇ ಗೊತ್ತಿರಲ್ಲ ಏನು ಹೆಂಗಿರುತ್ತೆ ಅಂತ, ಸುಮ್ಮನೆ ತಿನ್ನಲ್ಲ ಅಂತ ಹೇಳ್ತಾಳೆ. ಹೇಗಿದೆ? ಅಲ್ಲಿ ನೋಡಿ ಆ ಥರ ತಿನ್ಬೇಕಂತ ಅವಳಿಗೆ. ಅಲ್ಲಿ ನೋಡಿ, ಅಲ್ಲಿ ಕಾಮಿಡಿ ಪೀಸ್ ಅಂದರೆ ನಮ್ಮ ಮನೇಲಿ ಇವಳೆ ಬೇಕು ಅಂತಾನೆ ಕಾಮಿಡಿ, ಸಖತ್ತು ಕಾಮಿಡಿ ಮಾಡ್ತಾಳೆ. ಈ ಥರ ಯಾರಾದರೂ ತಿಂತಾರ ನೋಡಿ. ಫುಲ್ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನಾನು ಅಲ್ಲಿ ವಿಡಿಯೋ ಝೂಮ್ ಮಾಡೋಣ ಅನ್ನೋಷ್ಟರಲ್ಲಿ ನಮ್ಮಮ್ಮ ತಿಂದ್ಬಿಟ್ರು. ಎಲ್ಲರೂ ಊಟ ಮಾಡ್ತಾ ಇದ್ದೀವಿ. ಊಟ ಆದಮೇಲೆ ನಿಮಗೆ ಸಿಗ್ತೀವಿ. ಸರಿ, ಬಾಯ್ ಬಾಯ್. ಯಾವಾಗಲೂ ಹಿಂಗೆ ಮಾಡ್ತಾಳೆ, ನನಗೂ ಮಾಡ್ತಾಳೆ, ಅವ್ರ ಅಕ್ಕನ ಮಾಡ್ತಾಳೆ, ಎಲ್ಲರೂ ಮಮ್ಮಿ ಹುಷಾರು, ಬಿದ್ದಿದ್ರೆ ನೀನು ಸರಿಯಾಗಿ ಇಕ್ಕಿಸ್ಕೊಳ್ತಿದ್ದ ನನ್ನ ಹತ್ರ. ಚೆನ್ನಾಗಿ ಬರ್ತಾ ಇದ್ದೆ, ಸಖತ್ತಾಗಿ ಬರ್ತಾ ಇದ್ದೆ. ಎಷ್ಟು ಬೀಳುತ್ತೆ ನೋಡು ಅಮ್ಮ. ಯಾಕೊಂದು ಮಾಡಬೇಡಮ್ಮ, ನನಗೆ ಎಷ್ಟು ಭಯ ಆಯ್ತು ಗೊತ್ತಾ. ವಾಕ್ ಹೋಗ್ತಾ ಇದ್ದೀವಿ, ಬನ್ನಿ ವಾಕ್ ಹೋಗೋಣ ಬರ್ರಿ. ಹೇಳ ಮೇಲೆ ಯಾವ ಥರದಲ್ಲಿ ಹೋಗೋದ ಅಂತ ಕೇಳ್ತಿದ್ದಾಳೆ. ಯಾರಾದ್ರೂ ಹಿಂಗೆ ಮಾಡ್ತಾರೆ ನೋಡಿ, ಎಷ್ಟು ಆಡ್ತಾರೆ. ಅಮ್ಮು ಬಾ. ಒರ್ಸ್ಕೊಂಬೋಗು. ಹ್ಯಾಪಿ ಹೋಲಿ ಹುಡುಗ, ಒರ್ಸ್ಕೊಂಬೋಗಮ್ಮ. ಮಮ್ಮಿ ಇದು ಮಮ್ಮಿ ಒಂದು ನಿಮಿಷ ಒರ್ಸ್ತೀನಿ. ಹಿಂಗೆ ಬೇಡ ಬೇಡ ಬೇಡ, ಒಂದು ನಿಮಿಷ ಬರೇ ಹಿಂಗೆ ಬರ್ಬೇಕು.
ವಾಕ್ ಹೋಗ್ತಾ ಇದ್ದೀವಿ ಒರ್ಸ್ಕೊಂಡು ಭಯ ಬೀಳಲ್ಲ ಹೋಗ ಮೋಡು ಕಾಣಿಸ್ತಾ ಇದೆ ಹೋಗು ಭಯ ಬೀಳಲ್ಲ ನನಗೆ ಮಾಡ್ದಂಗೆ ಅವಳಿಗೆ ಮಾಡಕ್ಕೆ ಹೋಗ್ಬಿಡ ಅವಳು ಭಯ ಬೀಳಲ್ಲ ಟಿವಿ ಆಫ್ ಮಾಡಿ ಮನೆ ಎದುರುಗಡೆ ಇದೆ ಅವಳು ಪ್ಲಾನ್ ಮಾಡ್ಕೊಂಡು ಭಯ ಏನು ಪ್ಲಾನ್ ಮಾಡಿಲ್ಲ ಗೈಸ್, ಯಾವಾಗೂ ಮಾಡ್ತಾ ಇರ್ತಾಳೆ ನಮ್ಮ ಮಮ್ಮಿ, ಯಾವಾಗೂ ಎದುರ್ಕೊಳ್ತಾನೆ ಇರ್ತಾರೆ. ನನಗೆ ಮಾಡಲ್ಲ ಗೈಸ್, ಇದೇ ಫಸ್ಟ್ ಮಾಡಿರೋದು, ಇವಳಿಗೆ ಜಾಸ್ತಿ. ನನಗೆ ಮಾಡ್ದಾಗ ಸರಿಯಾಗಿ ಓಡಿಸ್ಕೊಳ್ತಾಳೆ, ಯಾವಾಗೂ ಮಾಡಲ್ಲ. ನನಗೆ ಮಾಡಿದ್ರೆ ಮದುವೆ ಬೀಳುತ್ತೆ ಅವಳಿಗೆ. ಒಂದ್ಸತಿ ಮಾಡಿದ್ಲು ಮೊನ್ನೆ, ಚೆನ್ನಾಗಿ ಬಿಟ್ಟಿದ್ದೆ. ನನಗೆ ವಾಶ್ರೂಮಿಂದ ಬಂದಿದ್ದ ತಕ್ಷಣ ಭಯ. ಹಂಗೆ ಮಾಡ್ಬೇಡ ಅಂತ ಚೆನ್ನಾಗಿ ಕೊಟ್ಟಿದ್ದೆ. ಇವತ್ತು ಮತ್ತೆ ಮಾಡಿದ್ದಾಳೆ. ನೋಡಿ ಇವಾಗ ವಾಕ್ ಮಾಡ್ತಾ ಇದ್ದೀವಿ ಅಲ್ವಾ ಮಮ್ಮಿ? ಮಾಡ್ತಾ ಇದ್ದೀವಿ. ನಮ್ಮ ಮಕ್ಕಳೊಳಗೆ ವಾಕ್ ಮಾಡ್ತಾ ಇದ್ದಾರೆ. ಸೊ ನಾವಿಬ್ಬರಲ್ಲಿ ವಾಕ್ ಮಾಡ್ತಾ ಇದ್ದೀವಿ. ವಾಕ್ ಆದಮೇಲೆ ನಾನು ನಮ್ಮ ಅಮ್ಮನಿಗೆ ಬಾಡಿ ಗಾರ್ಡ್, ಏನೇ ಆದ್ರೂ ಹೋಗಿ ಹೊಡೆದ್ಬಿಟ್ಟು ನಮ್ಮ ಅಮ್ಮನಂಟೆ ಬರ್ತಾಯಿದ್ದೀನಿ ನೋಡಿ ತಾನಮ್ಮ. ಹೌದು, ಹಿಂದೆ ಒದ್ದೆ ಆಗ್ತಾಯಿದ್ದೀನಿ ನೋಡು. ವಾಕ್ ಮಾಡೋದ್ಮೇಲೆ ಸಿಗುವ, ಬಾಯ್. ವಾಕ್ ಮಾಡಿ ಬಂದಾಯ್ತು ಗೈಸ್, ಬಂದು ನೀರು ಕುಡಿದು ಆಯಿತು. ಇವಾಗ ಏನಂದರೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್, ಬಾಯ್. ಬಾಯ್.